ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ 3 ಜನ ಕೂಡ ಹೊರಟಿದ್ವಿ. ಪಾಪುಗೆ ಇನ್ನೇನ್ ಕೋಲ್ಡ್ ಆಗೋ ರೀತಿಲಿ ಇತ್ತು, ಹಾಗಾಗಿ ತುಂಬಾ ಕ್ರ್ಯಾಂಕಿ ಆಗಿದ್ಲು. ಪ್ಲಸ್ ಬೆಳಗ್ಗೆನೂ ಕೂಡ ಮನೇಲಿ ತಿಂಡಿ ತಿಂದಿರ್ಲಿಲ್ಲ. ಅವಳಿಗೆ ದೋಸೆ ಅಂದ್ರೆ ಇಷ್ಟ ಅಂತ ಹೇಳಿ ಅವಳಿಗೆ ದೋಸೆ ತಿನ್ಸಿ ನಾವು ಕಾಫಿ ಕುಡಿದು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ನಾನು ಮದರ್ಸ್ ಫ್ರೆಶ್ ಅವ್ರದ ಕೋಲ್ಡ್ ರಿಲೀಫ್ ರೋಲ್ ಅನ್ನ ಪಾಪುಗೆ ಹಚ್ತಾ ಇದ್ದೀನಿ. ಸೊ ಎದೆಗಾಗಿರ್ಬೋದು, ಅಂಗಾಲಿಗೆ, ಬೆನ್ನಿಗೆ, ಹಣೆಗೆ ಎಲ್ಲಾ ಕಡೆ ಹಚ್ಚೋದ್ರಿಂದ ಮಕ್ಕಳಿಗೆ ಬೇಗ ಕೋಲ್ಡ್ ಇಂದ ರಿಲೀಫ್ ಸಿಗುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಮ್ಮ ಪಾಪುನು ಅಷ್ಟೇ ಆಲ್ಮೋಸ್ಟ್ 2.5 ಅವರ್ ಮಲಗಿದ್ಲು. ಸೊ ಹೆಂಗೂ ಮಲಗಿದ್ಲಲ್ಲ ಅಂತ ನನ್ನ ಮೇಕಪ್, ಜ್ಯುವೆಲ್ರಿ, ಅಸೆಸರೀಸ್ ಎಲ್ಲಾನು ಕೂಡ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಈಗ ನಂದಷ್ಟೇ ಇಲ್ಲ, ನನ್ನ ಮಗಳದು ಕೂಡ ಐಟಮ್ಸ್ಗಳು ಜಾಸ್ತಿನೇ ಇರುತ್ತೆ. ಸೊ ನಾವು ಈ ಐಟಮ್ಸ್ಗಳನ್ನೆಲ್ಲ ತುಂಬಾ ಟೈಮ್ ಮತ್ತೆ ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡಿ ತುಂಬಾ ಹುಡುಕಾಡಿ ತಗೊಂಡಿರ್ತೀವಿ. ಸೊ ನಾವು ಮತ್ತೆ ಮತ್ತೆ ಇದನ್ನೆಲ್ಲ ರಿಯೂಸ್ ಮಾಡ್ತಾ ಇರ್ಬೇಕಂದ್ರೆ ನಾವು ನೀಟಾಗಿ ಇದನ್ನ ಆರ್ಗನೈಸ್ ಮಾಡಿ ಎತ್ತಿಡ್ಬೇಕಾಗತ್ತೆ. ಸೊ ನಾವು ಎಷ್ಟೇ ಆರ್ಗನೈಸ್ ಮಾಡಿದ್ರು ಕೆಲವು ಸಲ ಹರಡ್ಬಿಟ್ಟಿರುತ್ತೆ. ಬಟ್ ಹಂಗೂ ಟೈಮ್ ಮಾಡ್ಕೊಂಡು ಎಲ್ಲಾನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ವಿ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.